ಮತ್ತು ಈ ಡಾಕ್ಟರ್ನ ತಗೊಳೋದು ಇವೆರಡನ್ನೂ ಮಾಡಲಿಲ್ಲ ಅಂದ್ರೆ ನಮ್ಮೆಲ್ಲ ದನ ಕರುಗಳು ಏನು ರೋಗದವಲ್ಲ ತಗೊಂಬಂದು ಇವ್ರ MLA ಮತ್ತು ಮಂತ್ರಿಗಳ ಮನೆ ಮುಂದೆ ಕಾಂಪೌಂಡ್ನ ತರುತ್ತೇವೆ. 10 ವರ್ಷದಿಂದ ನಮ್ಮ ಮಕ್ಕಳಿಗೆ ನೌಕರಿ ಇಲ್ಲ. ಒಂದ್ ಕಡೆ ನಮ್ಮ ದನ ನೋಡಕ್ ಡಾಕ್ಟರ್ಸ್ ಇಲ್ಲ. ನಮ್ದು ಯಾವುದೇ ಕೆರೆ ಕಟ್ಟಿ ಒಳಗೂ ನೀರಿಲ್ಲ. ಅಧಿವೇಶನದೊಳಗ ಅದ್ಯಾರೋ ಮಿನಿಸ್ಟರು ಅವನ್ನ ರಾಜೀನಾಮೆ ಕೊಡ್ರಿ ಅನ್ನೋದು ಒಂದೇ ಒಂದು ಹಠ ಇಟ್ಕೊಂಡು ಈ ಕಲಾಪವನ್ನ ಹಾಳು ಮಾಡ್ಯಾರ. ಆತ್ಮಹತ್ಯೆಗಳ ಸಂಖ್ಯೆ ಇನ್ನೂ ಹೆಚ್ಚಾಗ್ತಾ ಐತಿ, ಕಮ್ಮಿ ಆಗ್ತಾ ಇಲ್ಲ ನಮ್ಮ ಜಿಲ್ಲೆ ಒಳಗ. ಯಾರು ಡಾಕ್ಟರ್ ಅಂದ್ರ ಅಲ್ಲಿ ಕಸ ಹೊಡೆಯವ, ಕಾಂಪೌಂಡರು. ಕಾಣಿಷ್ಟೇ, ನಾವು ಸರ್ಕಾರದ ಅಧಿವೇಶನ ಪ್ರಾರಂಭ ಆದ ದಿನದಿಂದ ಏನು ಚರ್ಚೆ ಮಾಡ್ತಾ ಇದಾರ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಏನಾದರೂ ಹೊಸ ಯೋಜನೆಗಳನ್ನ ನಮ್ಮ ರೈತರಿಗೆ ಕೊಡ್ತಾರನ್ನ ಅಂತ ಕಾತುರದಿಂದ ನೋಡ್ತಾ ಇದ್ವಿ. ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ಪ್ರಧಾನವಾದ ಜಿಲ್ಲೆ ಇರೋದ್ರಿಂದ, ಕೃಷಿ ಬಿಟ್ಟು ಬೇರೆ ನಮ್ಮಲ್ಲಿ ಯಾವ ಇಂಡಸ್ಟ್ರಿಯೂ ಇರುವುದರಿಂದ ನಮ್ಮ ವ್ಯವಸಾಯ ಈ ವರ್ಷದು ಮಳೆ ಇಲ್ಲದೇ ಕೆಡ್ತು. ಈಗ ಒಂದು 15 ದಿವಸದಿಂದ ಮಳೆ ಐತಿ. ಬರಗಾಲ ಅಂತೇಳಿ ಅನೌನ್ಸ್ ಮಾಡಿ ಬರಗಾಲದ ಕಾಮಗಾರಿಗಳು ನಡೀತವು ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಬರಗಾಲ ಅಂತ ಎಲ್ಲಿ ಘೋಷಣೆ ಮಾಡ್ತಾ ಇಲ್ಲ. ಘೋಷಣೆ ಮೊನ್ನೆ ಸರ್ಕಾರ ಯಾವುದೋ 25 ಜಿಲ್ಲೆ ಒಳಗೆ 102 ತಾಲೂಕು ಅಂತ ಘೋಷಣೆ ಮಾಡಿತು. ಅದರಿಂದ ನಾವು ಹೊರಗದವು. ಮುಂದುವರೆದು ಅದನ್ನು ಹೆಂಗೆ ಘೋಷಣೆ ಮಾಡಿದ್ರು ಅಂತೇಳಿ ನಾವು ವಿಚಾರ ಮಾಡಿದಾಗ ಸಿಂಥೆಟಿಕ್ ಇಳುವರಿ ನೋಡ್ತಾ ಇದಾರಂತ. ಅದ್ರಾಗ ಮ್ಯಾಲ ಉಪಗ್ರಹ ಚಾಲಿತ ಫೋಟೋ ಆಧರಿಸಿ ನಮ್ಮಲ್ಲಿ ಹಸಿ ಇರೋದ್ರಿಂದ, ಹಚ್ಚಗಿರೋದ್ರಿಂದ ಬೆಳೆ ಚೆನ್ನಾಗೈತಿ ಅಂತೇಳಿ ಇನ್ನೂ ಅನೌನ್ಸ್ ಆಗಿಲ್ಲ. ಏನು ಅವ್ರ ಮಾನದಂಡಗಳದವು, ಆ ಮಾನದಂಡಗಳಲ್ಲಿ ಬದಲಾವಣೆಗಳು ಆಗ್ಬೇಕಂತೇಳಿ ಬಹಳ ದಿವಸದಿದ್ದನು ನಮ್ಮ ರೈತ ಸಂಘಟನೆದ್ದು ಒತ್ತಾಯ ಐತಿ. ಈಗಿರೋ ಮಾನದಂಡದೊಳಗ ಮಳೆ ಅಂತೂ ನೋಡ್ತಾರ. ಮಳೆ ಒಳಗೆ ನಮ್ದು 50%ಕ್ಕಿಂತನೂ ಇನ್ನೂ ಕಡಿಮೆ ಮಳೆ ಆಗೈತಿ. ವಾಡಿಕೆಗಿಂತ 50%ಕ್ಕಿಂತನೂ ಕಡಿಮೆ ಆಗೈತಿ. ಎಷ್ಟಾಗಬೇಕಂತ ಅದಕ್ಕಿಂತ. ಬೆಳೆ ಬಿತ್ತನೆಯನ್ನ ಆಯ್ತು, ಎಲ್ಲ ಒಣಗಿ ನಿಂತಿದ್ವು. ಈಗೇನೋ ಸ್ವಲ್ಪ ಮಳೆ ಬರೋದಕ್ಕೆ ಹಚ್ಚಗದ ಹೊರತು ಯಾವುದೇ ಕಾಳು ಕಟ್ಟುವಂಥ ಸ್ಥಿತಿ ಇಲ್ಲ. ಇದು ಒಂದಾದ್ರೆ ನಮ್ದು ಯಾವುದೇ ಕೆರೆ ಕಟ್ಟಿ ಒಳಗೂ ನೀರಿಲ್ಲ. ಕುಡಿಯಾಕಲ್ಲ, ಗುಬ್ಬಿ ಕುಡಿಯಾಕೂ ನೀರಿಲ್ಲ. ಇಂಥದ್ದು ಇಟ್ಕೊಂಡು ಬರಗಾಲ ಅನ್ನೋದನ್ನ ಘೋಷಣೆ ಮಾಡಿದಾಗ ಸರ್ಕಾರ ಹಿಂದೇಟು ಹಾಕಕತ್ತೈತಿ. ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎರಡೂ ಪಾತ್ರಗಳಿರೋದ್ರಿಂದ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಮರೆತು ಅಧಿವೇಶನದೊಳಗ ಅದ್ಯಾರೋ ಮಿನಿಸ್ಟ್ರು 100 ಎಷ್ಟೋ ಕೋಟಿ ಹಾಳು ಮಾಡ್ಯಾನ ಅಂತೇಳಿ ಅವನ ನಾಗೇಂದ್ರ ಅನ್ನೋರ ಮೇಲೆ ಅವನ್ನ ರಾಜೀನಾಮೆ ಕೊಡ್ರಿ ಅನ್ನೋದು ಒಂದೇ ಒಂದು ಹಠ ಇಟ್ಕೊಂಡು ಇಡೀ ಕಲಾಪವನ್ನ ಹಾಳು ಮಾಡ್ಯಾರ. ಅದು ನಾಚಿಕೆಗೇಡಿನ ಸಂಗತಿ. ಯಾವ ಕಾರಣಕ್ಕೂ ಯಾರೂ ಮಾಡಬಾರ್ದು ಅಂಥದ್ದು. ಏನು ಚರ್ಚೆ ಮಾಡ್ಬೇಕು ಅದನ್ನು ಬಿಟ್ಟರು ಅಲ್ಲಿ ಅವನೊಬ್ಬನ ರಾಜೀನಾಮೆ ಕೊಡ್ಸಕ್ಕ ಇಡೀ ಕಲಾಪವನ್ನು ಹಾಳು ಮಾಡಿದ್ರು. ಇವ್ರು ಅಲ್ಲಿ ಹೋಗಿ ದೆಹಲಿ ಆ ಕಲಾಪನ ಹಾಳು ಮಾಡಿದ್ರು ಅಂತ ಇವ್ರು ಮಾತಾಡ್ತಾರ. ಅವ್ ಒಬ್ಬನ ರಾಜೀನಾಮೆಗೆ ಇವ್ರು ಎಲ್ಲ ಕಡೆ ಸ್ಟ್ರೈಕ್ ಮಾಡಕತ್ತಾರ. ಮಾಡ್ಲಿ, ನನಗೆ ಅದ್ರದ್ದು ನಾನು ನಾಗೇಂದ್ರ ಪರ ಮಾತಾಡೋದಲ್ಲ, ಅದು ಏನೋ ಇರಲಿ, ಅವ್ನ ರಾಜೀನಾಮೆ ತಗೊಳ್ಳಿ. ಆದ್ರೆ ಇಡೀ ಕಲಾಪದ ವೇಳೆಯನ್ನ, ಹಣವನ್ನ ವ್ಯರ್ಥ ಮಾಡಿ ರೈತರು ಯಾವ ದೃಷ್ಟಿಯಾಗದಾರ ಅನ್ನೋ ಚಿಂತನೆ ಕೈ ಬಿಟ್ರು. ಆತ್ಮಹತ್ಯೆಗಳ ಸಂಖ್ಯೆ ಇನ್ನೂ ಹೆಚ್ಚಾಗ್ತಾ ಐತಿ, ಕಮ್ಮಿ ಆಗ್ತಾ ಇಲ್ಲ ನಮ್ಮ ಜಿಲ್ಲೆ ಒಳಗೆ. ಇನ್ನ ಕೆರೆ ಕಟ್ಟಿ ತುಂಬಕ್ಕ ಕೆಲವೊಂದು ನೀರಾವರಿ ಯೋಜನೆಗಳು ಪ್ರಾರಂಭ ಆದವು, ಅವು ಸರಿಯಾಗಿ ಚಲುವಾಗಲಿಲ್ಲ. ಅದನ್ನು 3 ತಿಂಗಳಿಂದ ಹೇಳಿದ್ರು. ಬರೀ ಇಲ್ಲಿ ಕುಟ್ಟದ ಮಲ್ಲಾಪುರ ಏತ್ ನೀರಾವರಿ ಒಂದು TC ಸರಿ ಮಾಡಕ್ಕೆ 2 ತಿಂಗಳ ತಗಂದ್ರು. ಬಾಳಂಬಿಡ ಏತ್ ನೀರಾವರಿ ಒಳಗ ಲೈನ್ ಸರಿ ಇಲ್ಲ ಅಂತೇಳಿ ತಿಂಗಳ ಟೈಮ್ ತಗೊಂಡ್ರು. ಅಲ್ಲೇ UTP ಒಳಗೆ ನಮ್ಮ ಆಣೂರು ಬುಡುಕ್ನಳ್ಳಿ ಕೆರೆ ನೀರು ತುಂಬೋದ್ರಾಗ ಅಲ್ಲಿ ಹಂಗ ಮಾಡಿದ್ರು. ಒಳ್ಳೆಯ ನೀರು ಬರೋ ಹೊತ್ನಾಗ ಇವ್ರು ಸುಮ್ ಕುಂತ್ರು. ಈಗ ಚಲೋ ಮಾಡಿದ್ರು ಒಳ್ಳೆಯ ನೀರು ಕಡಿಮೆ ಆಯ್ತು. ಹಂಗಾರ ನಮ್ಮ ಕೆರೆ ಕಟ್ಟಿ ತುಂಬಸಾಕ್ ಮಾಡಿದಂಥ ಯೋಜನೆಗಳು ಏನು ಫಲ ಸಿಕ್ತು? ಇವೆಲ್ಲ ಚಿಂತನೆಗಳು ಏನೂ ಇಲ್ಲ ಶಾಸಕರಾದವ್ರಿಗೆ. ಅಲ್ಲಿ ಯಾರೋ ರಾಜೀನಾಮೆ ಕೊಡಕನ ಕಲಾಪ ಹಾಳು ಮಾಡಿ ಅದೇನೋ ನಿನ್ನೆನ ಮುಂದೂಡಿದ್ರು ಅಂತ ಕೇಳಿದ್ವಿ ರಾತ್ರಿ. ಚಲೋ ಆತತ್ತಾಗ
ಅವ್ರು ಸುಮ್ಮನೆ ಕೈಯಾರ ಬಿಟ್ರಲ್ಲ ತಗ ಸುಮ್ಮನೆ ನಮ್ಮ ರೊಕ್ಕರ ಉಳಿತನ ಅಂತ ಅವ್ರ ರಾಜೀನಾಮೆ ಆದ್ಮೇಲೆ ಕಲಾಪ ಮಾಡ್ಕೇಳಿ. ಆದ್ರೆ ಈಗ ಏನು ನಡೀತೈತಲ್ಲ ಇದು ಗಂಭೀರ ಪರಿಸ್ಥಿತಿ. ಇವರು ಕೇಂದ್ರಕ್ಕೆ ಕಳಿಸೇವಿ ಅನ್ನೋದು, ಕೇಂದ್ರದವರು ಹಸಿರು ಟವಲ್ ಹಾಕ್ಯಂದು ಎಲ್ಲ ಹಳ್ಳಿ ಅಡ್ಡಾಡಿದ್ರು. ಎಲ್ಲ ಜಿಲ್ಲೆ, ನಮ್ಮ ಜಿಲ್ಲೆಗೆ ಬಂದಲ್ಲ ಅಷ್ಟೇ ಭಾಳಷ್ಟು ಜಿಲ್ಲೆ ಮುಟ್ಟಿದ್ರು ಬರಗಾಲ ಐತಿ ಅಂತೇಳಿ. ಅಲ್ಲಿ ಎಲ್ಲಿ ಧ್ವನಿ ಎತ್ತಾ ಇಲ್ಲ ಬರಗಾಲ ಅನೌನ್ಸ್ ಮಾಡಕ್ಕೆ. ಈಗ ಇವ್ರು ಹೇಳ್ತಾರ ನಾವು ಕೇಂದ್ರಕ್ಕೆ ಪತ್ರ ಬರಿತೀವಿ ಅಂತಾರ. ಎಷ್ಟು ದಿವಸ ಅಂತ ಕಾಯೋದು? ಒಟ್ಟಾರೆ ರೈತನ ಸಮಸ್ಯೆ ಬಗ್ಗೆ ಆಗಲಿ, ಗಂಭೀರ ಸಮಸ್ಯೆ ಐತಿ ಬರಗಾಲ ಅಂದ್ರೆ, ಇವೆಲ್ಲ ಸಮಸ್ಯೆಗಳನ್ನ ಬದಿಗಿಟ್ಟು ಕಾಲಹರಣ ಮಾಡಿದ್ದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸ್ತೇವೆ. ಹಂಗಾರೆ ಇದ್ರ ಜೊತೆಗೆ ಮನೆ ನೋಡ್ರಿ ಇನ್ನೊಂದು, ಆ ಪಶು ವೈದ್ಯರು ನಮ್ಮಲ್ಲಿ ಇಲ್ಲ. ಇಡೀ ರಾಜ್ಯದಾಗ 800ಕ್ಕಿಂತ ಹೆಚ್ಚು ಖಾಲಿ ಹುದ್ದೆಗಳದ. ನಮ್ಮ ಜಿಲ್ಲೆಗೆ ಮಾತಾಡ್ಬೇಕಂದ್ರೆ 60 ಹುದ್ದೆಗಳು ಖಾಲಿ ಅದ. ಯಾವ ಊರಾಗೂ ಡಾಕ್ಟರ್ ಇಲ್ಲ. ನಮಗೆ ಯಾರು ಡಾಕ್ಟರ್ ಅಂದ್ರೆ ಅಲ್ಲಿ ಕಸ ಹೊಡೆಯವ, ಕಾಂಪೌಂಡ್ರು, ಇವರೇ ಡಾಕ್ಟರ್ ನಮಗೆ. ಇನ್ನು MD ಸ್ಪೆಷಲಿಸ್ಟ್ ಯಾರು ಅಂದ್ರೆ ಗುಳಿಗೆ ಅಂಗಡಿಯವ, ಅವೇನು ಮೆಡಿಕಲ್ ಶಾಪ್ ಇಟ್ಟಲ್ಲ, ಅವ ಹೇಳಿದ್ದು ತಂದು ಹಾಕ್ಬೇಕು ನಮ್ಮ ದನ ಕರು. ಒಬ್ಬ ಮನುಷ್ಯಾಗ ಏನಾರ ಆದ್ರೆ ನಾವು ಇಲ್ಲಿಂದ ಮಣಿಪಾಲ್ಗೆ ಹೋದ್ವಿ, ಬೆಂಗಳೂರಿಗೆ ಹೋದ್ವಿ, ಬಾಂಬೆಗೆ ಹೋದ್ವಿ, ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ ಬರ್ತೇವೆ. ನಮ್ಮ ದನ ಕರು ತಗೊಂಡು ಹೋಗೋದು ಹೆಂಗೆ? ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸೋದು ಹೆಂಗೆ? ಅದ್ರ ಪ್ರಜ್ಞೆ ಬೇಡ ಇವ್ರಿಗೆ. ಇದು 10 ವರ್ಷದಿಂದ ಒಂದು ಪೋಸ್ಟ್ ತುಂಬಿಲ್ಲ, 2 ವರ್ಷದಿಂದ ಎಕ್ಸಾಮ್ ಮಾಡ್ಯಾರ. ಅವ್ರಿಗೆ ಈಗ ಒಂದು 1 ತಿಂಗಳಿಂದ ಆರ್ಡರ್ ಕೊಡ್ತೇವೆ ಅಂತ ಹೇಳ್ಯಾರ. ಈಗ ಹೊರಗೆ ತೆಗ್ದಾರ. ಅದು ಏನೋ KPSC ರೀ, ಅವ ಯಾವನ 80 ಲಕ್ಷ ಕೊಟ್ಟು ಒಂದು ನೌಕರಿ ಕೊಟ್ಟಾರ ಅಂತೇಳಿ ಹೇಳಕತ್ತಾರ. ಅಲ್ಲ, ಅದು ಐತೆ ಬಿಟ್ಟೈತೆ ನಮಗೆ ಗೊತ್ತಿಲ್ಲ ಸತ್ಯಾಸತ್ಯತೆ. ಅಲ್ಲೇ ದುಡ್ಡು ಕೊಟ್ಟದ್ದ ಕರೆ ಆತಂದ್ರೆ ಅವ್ನು ತಗ ಅಂತ ನಾವು ಹೇಳಲ್ಲ, ಅವ್ನು ತೆಗೆದೋಗಿಲಿ. ಅಲ್ಲಿ ಕುಂತು ಎಕ್ಸಾಮಿಗೆ ಕುಂತಂತ ಎಲ್ಲ ಮಕ್ಕಳು ದುಡ್ಡು ಕೊಡಕ್ಕೆ ಸಾಧ್ಯ ಇಲ್ಲ. ಯಾರೋ 10 ಮಂದಿ ಆಗ್ಯಾರ, 20 ಮಂದಿ ಆಗ್ಯಾರ, 30 ಮಂದಿ ಆಗ್ಯಾರ ಮಾಡ್ಯಾರ. ಎಲ್ಲರನ್ನೂ ಇವರು ಅಳವಡಿಸಲಿ ಏನ ಇನ್ವೆಸ್ಟಿಗೇಷನ್ಗೆ. ಆ ಇನ್ವೆಸ್ಟಿಗೇಷನ್ನಾಗ ತಪ್ಪಂದ್ರೆ ಅವ್ನು ತೆಗೆದೋಗಿಲಿ. ಒಂದು ಕಂಡೀಷನಬಲ್ ಆರ್ಡರ್ ಹಾಕಿ ನಿನ್ನ ಹಿಂಗೆ ಮಾಡ್ತೇವೆ ಅಂತೇಳಿ ಅವ್ರನ್ನ ನಾಳೆ ನಮ್ಮ ಊರಿಗೆ ಕಳಿಸ್ಬೇಕು ಡಾಕ್ಟರ್ಸ್ನ. ಇವ್ರು ಈ ನೆವದ ಮೇಲೆ ಇನ್ನು 2 ವರ್ಷ ಮಾಡ್ತಾರ, 4 ವರ್ಷ ಮಾಡ್ತಾರ, ಮತ್ತೆ ಎಕ್ಸಾಮ್ ಮಾಡಿ ಮತ್ತೆ ತಗೊಳಕ್ಕೆ. 10 ವರ್ಷದಿಂದ ನಮ್ಮ ಮಕ್ಕಳಿಗೆ ನೌಕರಿ ಇಲ್ಲ ಒಂದ್ ಕಡೆ ನಮ್ಮ ದನ ನೋಡಕ್ ಡಾಕ್ಟರ್ಸ್ ಇಲ್ಲ. ಬರೇ ಇದು ಒಂದಲ್ಲ, ಶಿಕ್ಷಕರ ಕೊರತೆ ಐತಿ, ಅವನು ಮಾಡ್ತಾ ಇಲ್ಲ. ಶಿಕ್ಷಕರ ಕೊರತೆ ಐತಿ ಅಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಆ ಶಿಕ್ಷಕರನ್ನ ನೇಮಿಸ್ತಾ ಇಲ್ಲ. ಎಲ್ಲದರಲ್ಲಿ ಅಂತ ಎಲ್ಲ ವಿಷಯಗಳನ್ನ ಈ ಅಧಿವೇಶನದ ಚರ್ಚೆ ಮಾಡ್ಬೇಕಪ್ಪ. ಅದನ್ನ ಬಿಟ್ಟು ಅವ್ನು ಯಾವನೋ ರಾಜೀನಾಮೆ ಸುದ್ದಿ ತಗೊಂಡು